ಮಕ್ಕಳೇ, ಈ ಜಾಗದಲ್ಲಿ ನಾವು ಸ್ಪೋರ್ಟ್ಸ್ ಸೆಕ್ಷನ್ ಮತ್ತೆ ಸೈನ್ಸ್ ಲ್ಯಾಬ್ ಮಾಡಬೇಕು ಅನ್ಕೊಂಡಿದೀವಿ. ಸರ್ ಸರ್ ಸೈನ್ಸ್ ಲ್ಯಾಬ್ ಮತ್ತೆ ಸ್ಪೋರ್ಟ್ಸ್ ಸೆಕ್ಷನ್ಗೆ ಏನ್ ಬೇಕಾದ್ರೂ ಕೇಳಿ ಸರ್, ನಾನ್ ಡೊನೇಟ್ ಮಾಡ್ತೀನಿ. ನನ್ನ ತಂದೆ ಹತ್ರ ತುಂಬಾ ದುಡ್ಡಿದೆ. ಥ್ಯಾಂಕ್ಸ್ ಬಂಟಿ, ಆದ್ರೆ ಸ್ಕೂಲ್ ಕಟ್ಟೋದಕ್ಕೆ ಯಾರದೇ ಸಹಾಯ ಬೇಕಾಗಿಲ್ಲ. ಸರ್ ಸರ್ ನಾನು ಸ್ಕೂಲ್ಗೆ ಏನಾದ್ರೂ ಮಾಡಬೇಕು, ನೀವ್ ಹೆದರ್ಬೇಡಿ ಸರ್. ನಮ್ ತಂದೆ ಹತ್ರ ತುಂಬಾ ದುಡ್ಡಿದೆ. ವೀರ್, ನೀನೇನ್ ಕೊಡ್ತೀಯ ಸ್ಕೂಲ್ಗೆ? ನೀನೇನ್ ಕೊಡ್ತೀಯಾ? ನೀನು ಉಲ್ಟಾ ಸ್ಕೂಲಿಂದಾನೆ ಕೇಳ್ತೀಯಾ? ಬಂಟಿ, ಈಗ್ಲೇ ಸಾರಿ ಕೇಳು ವೀರ್ ಹತ್ರ. ಕೇಳು ಸಾರಿ. ಆದ್ರೆ ಸರ್ ಅದು ನೀನ್ ಈ ತರ ಇನ್ನೊಬ್ರ ಮೇಲೆ ತಮಾಷೆ ಮಾಡೋ ಹಾಗಿಲ್ಲ. ಸಾರಿ ವೀರ್. ನನ್ನ ವೀರ್ ಬಗ್ಗೆನೇ ತಮಾಷೆ ಮಾಡ್ತೀಯಾ? ಈಗ ನಿನ್ ಬಗ್ಗೆ ತಮಾಷೆ ಮಾಡ್ತೀನಿ ನೋಡು. ಅಗಡಂ ಬಗಡಂ ಆಲಂ ಫಾಲಂ ಇಗಡಂ ತಿಗಡಂ ಬಂದ ಮಾದಂ. ಬಂಟಿ, ಕೇಳಿಸ್ಕೊಂಡಿದ್ದೀನಿ ನಿಮ್ಮ ತಂದೆ ಹತ್ರ ತುಂಬಾನೇ ದುಡ್ಡಿದೆ ಅಂತ. ನನ್ನ ರಿಪೇರಿ ಮಾಡಿಸು ನೋಡೋಣ. ಏನ್ ಮಾತಾಡ್ತಾ ಇದು? ಹೇಗೆ? ನನಗೆ ನಂಬಕ್ಕಾಗ್ತಾ ಇಲ್ಲ. ಎಲ್ಲಿದೆ ದೆವ್ವ? ಅಲ್ಲೋಡು ಗೋಡೆ ಡಸ್ಟ್ಬಿನ್ ಬೇರೆ ಮಾತಾಡ್ತಾ ಇದೀಯಾ? ಇದು ಹೇಗೆ ಸಾಧ್ಯ? ನಾನು ಇದನ್ನ ನಂಬೋದಿಲ್ಲ. ನಿಮ್ಮಪ್ಪ ಹತ್ರ ತುಂಬಾ ದುಡ್ಡಿದೆ, ನನ್ನನ್ನು ಹೇಗಾದ್ರೂ ಮಾಡಿ ರಿಪೇರಿ ಮಾಡಿಸು. ಇಲ್ಲ, ನನ್ನ ತಂದೆ ತುಂಬಾ ಬಡವರು. ಕಿವಿ ಹಿಡ್ಕೋ, ಎಲ್ಲಾರ ಮುಂದೆ ಬಸ್ಕಿ ಹೊಡ್ಕೊಂಡು ಇದನ್ನೇ ಹೇಳ್ತಾ ಹೋಗು ಕ್ಲಾಸ್ಗೆ. ಅರ್ಥ ಆಯ್ತಾ? ಸಾರಿ, ನನ್ನ ಎಲ್ರು ಕ್ಷಮಿಸಿ. ನನ್ನ ತಂದೆ ತುಂಬಾ ಶ್ರೀ ಅಲ್ಲ, ಬಡವರು. ಕ್ಷಮಿಸಿ. ಇದಕ್ಕಿದಂಗೆ ಏನಾಯ್ತು ನಿನ್ಗೆ? ಸರ್ ನಮ್ಮ ಅಪ್ಪನ ಹತ್ರ ತುಂಬಾ ದುಡ್ಡಿದೆ ಅಂತ ಹೇಳಿದ ತಕ್ಷಣ ಗೋಡೆ ಮತ್ತೆ ಡಸ್ಟ್ಬಿನ್ ಗಳೆಲ್ಲ ಮಾತಾಡಕ್ ಶುರು ಮಾಡಿದ್ದೆ. ನನಗೆ ಕಾಟ ತಡೆಯಕ್ ಆಗ್ತಾ ಇಲ್ಲ ಸರ್, ಪ್ಲೀಸ್. ಬಂಟಿ, ನನ್ಗನ್ಸುತ್ತೆ ನಿನ್ಗೆ ಮೈ ಸರಿ ಇಲ್ಲ ಅಂತ. ನೀನು ಮನೆಗೆ ಹೋಗು, ಯಾರು ಡಾಕ್ಟರ್ನ ಕನ್ಸಲ್ಟ್ ಮಾಡು, ಹೋಗು. ಥ್ಯಾಂಕ್ ಯು ಸರ್. ನನ್ ನೆನ್ಪಿಡ್ಕೋ ಬಂಟಿ. ಆ